ನಾಗಮಣಿ, ಇನ್ನು ನೀನು ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀನು ನನ್ನ ಕಣ್ಣಿಗೆ ಬಿದ್ದಿದ್ಯಾ. ಈ ತಕ್ಷಣ ನಿನ್ನ ಅಮೃತನ ಕರ್ಕೊಂಡು ನಾಗಲೋಕಕ್ಕೆ ಹೋಗ್ಬಿಡ್ತೀನಿ. ಇಲ್ಲ ನಾಗರಾಜ, ನಾನು ನಾಗಲೋಕಕ್ಕೆ ಬರಲಾರೆ. ಬರಲಾರೆ ಅಂದ್ರೆ ಏನ್ ನಾಗಮಣಿ? ಎಲ್ಲದಕ್ಕೂ ಸಮಯ ಅನ್ನೋದು ಕೂಡ್ ಬರ್ಬೇಕು. ಯಾಕೆ ನಾಗರಾಜ ಈ ಮಾತನ್ನ ಮರ್ತಿರೋ ಹಾಗಿದೆ? ನಾನು ಯಾಕೆ ಮರೀಲಿ? ಸಮಯಕ್ಕೆ ತ್ರಿಮೂರ್ತಿಗಳು ಸಹ ಅತಿಥರಲ್ಲ ಅಲ್ವಾ? ಹಾಗೆ ನಾನು ನಾಗಲೋಕಕ್ಕೆ ಬರೋದಕ್ಕೆ ಇನ್ನೂ ಸಮಯ ಬಂದಿಲ್ಲ. ಹಾಗೆ ಅಮೃತ ಕೂಡ ಈ ಭೂಲೋಕಕ್ಕೆ ಬಂದ ಉದ್ದೇಶ ಸಂಪೂರ್ಣವಾಗಿ ಈಡೇರಿಲ್ಲ. ಅವಳಿಂದ ಒಂದು ರಾಕ್ಷಸ ಸಂಹಾರ ಆಗ್ಬೇಕಾಗಿದೆ. ಅಲ್ಲಿವರೆಗೂ ಇಲ್ಲೇ ಈ ಭೂಲೋಕದಲ್ಲೇ ಇರಬೇಕು. ಇದು ಆ ಶಿವನ ಇಚ್ಛೆ. ಅದು ಅಲ್ಲದೆ ನಿಮ್ಮ ಮಗಳು ಅಮೃತ ಅಪಾಯದ ಸ್ಥಿತಿಯಲ್ಲಿದ್ದಾಳೆ. ಅವಳನ್ನ ಕಾಪಾಡಬೇಕು. ಏನು? ನನ್ನ ಮಗಳು ಅಮೃತಾಗೆ ಅಪಾಯನ? ನಾಗಮಣಿ, ನನ್ನ ಮಗಳು ಅಮೃತ ಯಾವ ತರ ಅಪಾಯದಲ್ಲಿ ಇದ್ದಾಳೆ ಹೇಳು. ಅದು ತಕ್ಷಕ ಲೋಕದ ನಾಗಿಣಿನ ಈಗಲೇ ಸಂಹಾರ ಮಾಡಿ ಬರ್ತೀನಿ. ಆ ಊರ್ಮಿಳನ ಸಾಯಿಸೋದು ನೀನೊಬ್ನಿಂದ ಸಾಧ್ಯ ಇಲ್ಲ. ಅದಕ್ಕೆ ನಿನ್ ಹೆಂಡತಿ ನಾಗರಾಣಿ ಸಹಾಯನೂ ಬೇಕಾಗತ್ತೆ. ನಾಗಮಣಿ, ನನ್ನ ಹೆಂಡತಿ ಎಲ್ಲಿಂದ ಬರಬೇಕು? ಆ ದುರಳ ಮನುಷ್ಯರು ನಿನ್ನ ಆಸೆಯಿಂದ ನನ್ನ ನಾಗರಾಣಿನ ಕೊಂದ್ರು. ನಾಗರಾಣಿ ದೇಹ ಎಲ್ಲಿದೆ? ಅದನ್ನ ಒಂದು ಹುತ್ತದಲ್ಲಿ ಜೋಪಾನವಾಗಿ ಗೌಪ್ಯವಾಗಿ ಇಟ್ಟಿದ್ದೀನಿ ನಾಗಮಣಿ. ಬನ್ನಿ ಅಲ್ಲಿಗೆ ಹೋಗೋಣ. ಯಾಕೆ? ಆ ಪರಶಿವ ಮನ್ಸ್ ಮಾಡಿದ್ರೆ ನಾಗರಾಣಿಗೆ ಮತ್ತೆ ಜೀವ ಕೊಡ್ಬೋದು. ಯಾಕಂದ್ರೆ ಆ ಶಿವನ ಇನ್ನೊಂದು ಹೆಸರೇ ಮೃತ್ಯುಂಜಯ. ಬಾ ನಾಗಮಣಿ, ಬಾ. ಆ ಬೆಳಕು ನಿನ್ನ ಹತ್ತಿರದಲ್ಲೇ ಕಾಣಿಸ್ತಾ ಇದೆ. ನಾಗಮಣಿ ನಿನ್ನ ಅಕ್ಕಪಕ್ಕದಲ್ಲಿ ಎಲ್ಲೋ ಇದೆ, ಹುಡುಕು. ಹಾಗೆ ಆಗ್ಲಿ ಭೈರವ, ನಾಗಮಣಿ ಎಲ್ಲೇ ಇದ್ರು ಹುಡುಕಿ ತಂದು ಕೊಡ್ತೀನಿ.
ಯಾಕೆ ನಾಗರಾಜ ಭಾವುಕರಾಗಿ ನಿಂತ್ಬಿಟ್ರಿ? ನಾಗಮಣಿ, ಇದೇ ವಾಲ್ಮೀಕದಲ್ಲಿ ನನ್ನ ನಾಗರಾಣಿಯ ದೇಹ ಇರುವುದು. ಇವತ್ತಲ್ಲ ನಾಳೆ ನೀನು ನನ್ನ ವಶ ಆಗ್ತೀಯ ಅಂತ ನಿನ್ನ ಸ್ಪರ್ಶದಿಂದ ನಾಗರಾಣಿಯ ದೇಹಕ್ಕೆ ಮತ್ತೆ ಜೀವ ಬರುತ್ತೆ ಅನ್ನೋ ನಂಬಿಕೆಯಿಂದ ನಾಗರಾಣಿಯ ಕಾಯವನ್ನ ಇದೇ ವಾಲ್ಮೀಕದಲ್ಲಿ ಜತನದಿಂದ ಇಟ್ಟಿದ್ದೀನಿ. ನಾಗರಾಜ, ಇಲ್ಲಿ ಯಾರು ಯಾವುದಕ್ಕೂ ಕಾರಣರಲ್ಲ. ಕಾರಕ ಪ್ರೇರಕ ಎಲ್ಲದಕ್ಕೂ ಆ ಪರಶಿವನೇ ಕಾರಣ. ಹಾಗೆ ಇಷ್ಟು ದಿನ ನಾಗರಾಣಿ ನಿಮ್ಮಿಂದ ದೂರ ಇರಬೇಕು ಅಂತ ಆ ಶಿವನ ಇಚ್ಛೆನೇ ಇತ್ತೇನು. ಅದಕ್ಕೆ ನಾಗರಾಣಿ ನಿಮ್ಮಿಂದ ಇಷ್ಟು ದಿನ ದೂರ ಇದ್ಲು. ಇವತ್ತು ನಿನ್ನ ಜೊತೆ ಸೇರಬೇಕು ಅಂತ ಆ ಶಿವನ ಇಚ್ಛೆ ಆಗಿದೆಯೇನೋ. ಅದಕ್ಕೆ ಮತ್ತೆ ಮರುಜೀವ ಪಡ್ಕೊಳ್ತಾ ಇದ್ದಾಳೆ. ಹರಿಹರನ ಇಚ್ಛೆ ಮೀರ್ ನಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅನ್ನೋದು ನೀವು ಮರ್ತಿರೋ ಹಾಗಿದೆ. ಜೀವನದ ಪರಮ ಸತ್ಯವನ್ನ 4 ಸಾಲುಗಳಲ್ಲಿ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ನಾಗಮಣಿ. ಜೀವನ ಅನ್ನೋದು ಯಾವಾಗಲೂ ಸರಳವಾಗೇ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ದೆ ಕೆಲವರು ಗೋಜಲ್ ಮಾಡ್ಕೊಂಡ್ಬಿಡ್ತಾರೆ. ಬದುಕಿನ ಸಾರವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಬುದ್ಧತೆ ಇರಬೇಕಾಗತ್ತಲ್ವಾ ನಾಗರಾಜ? ನಾಗರಾಣಿ ದೇಹನ ತೆಗೀರಿ ನಾಗರಾಜ. ನಾಗರಾಣಿ, ನಿನ್ ಜೊತೆ ನಗ್ನಗ್ತಾ ಇದ್ದು ಎಷ್ಟು ವರ್ಷ ಆಯ್ತು. ಮತ್ತೆ ನೀನು ನನ್ನ ಜೊತೆ ಇರ್ತೀಯ ಅಂತ ನೆನೆಸ್ಕೊಂಡ್ರೆ ನನ್ನ ಎದೆಯಲ್ಲಿ ಸಂತೋಷ ಉಕ್ಕಿ ಹರಿತಾ ಇದೆ. ನಾಗರಾಣಿ, ನಮ್ಮ ಹಿಂದಿನ ಜನ್ಮದ ಸುಕೃತ ನಮ್ಮನ್ನು ಕಾಪಾಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆ ಪುಣ್ಯದ ಫಲದಿಂದಾನೆ ನೀನು ಮತ್ತೆ ಬದುಕ್ತಿದ್ಯಾ ನಾಗರಾಣಿ, ಮತ್ತೆ ಬದುಕ್ತಿದ್ಯಾ.
ನಾಗರಾಣಿ, ನಾಗರಾಣಿ. ನಾಗರಾಜ, ನಾಗರಾಣಿ, ನನಗೇನಾದರೂ ಆ ತಕ್ಷಕ ವಂಶದ ಉರ್ಮಿಳಾ ಸಿಕ್ಕಿದ್ರೆ ಅವಳನ್ನ ರಣಚಂಡಿಗೆ ಆಹುತಿ ಮಾಡ್ಬಿಡ್ತೀನಿ. ಅವಳು ಏನಾದರೂ ನನ್ನ ಎದುರಿಗೆ ಬಂದರೆ ನನ್ನ ಪ್ರಹರಕ್ಕೆ ಯಮಪುರಿ ದಾರಿ ತೋರಿಸ್ತೀನಿ. ಸಿಗಲಿ ಅವಳು. ಓ, ವಾಸುಕಿ ವಂಶದ ನಾಗರಾಜ ನಾಗರಾಣಿ ನನ್ನನ್ನ ಇಷ್ಟು ಬೇಗ ಇಲ್ಲಿ ನಿರೀಕ್ಷೆ ಮಾಡಿರ್ಲಿಲ್ಲ ಅಲ್ವಾ? ಯಾರು ನೀನು? ನಾನ್ ಯಾರು, ನಾನ್ ಯಾಕೆ ನಿಮ್ ಮುಂದೆ ಬಂದಿದ್ದೀನಿ ಅನ್ನೋದು ಇನ್ ಸ್ವಲ್ಪ ಹೊತ್ತಲ್ಲಿ ನಿಮಗೆ ಗೊತ್ತಾಗತ್ತೆ. ಅದಕ್ಕೂ ಮುಂಚೆ ನಿಮ್ಮ ಯೋಗಕ್ಷೇಮನ ವಿಚಾರಿಸ್ಕೊಳ್ತೀನಿ. ನಮ್ಮ ಯೋಗಕ್ಷೇಮ ವಿಚಾರಿಸಕ್ಕೆ ನೀನೇ ನಮ್ಮ ಬಂಧುನ ಬಳಗನ? ಅದಕ್ಕಿಂತ ಹೆಚ್ಚು ನಾಗರಾಣಿ, ಸಾವಿನಲ್ಲಿ ಕಣ್ಣು ಮುಚ್ಚಿದ ನೀನು ಈಗ ತಾನೇ ಬದುಕ್ ಬಂದಿದ್ಯಾ. ಆದ್ರೂ ನಿನ್ನ ಸೊಕ್ಕು ಪೊಗರು ಕರ್ಗಿಲ್ಲ. ವಾಸುಕಿ ವಂಶದವ್ರಿಗೆ ಸೊಕ್ಕು ಪೊಗರು ಅಗತ್ಯಕ್ಕಿಂತ ಹೆಚ್ಚೇ ಇರುತ್ತಲ್ವಾ? ಸಂಸ್ಕಾರ ಅನ್ನೋದು ನಾಲ್ಗೆಗೂ ಇರಬೇಕು, ಹಾಗೆ ನಡತೆಗೂ ಇರಬೇಕು. ಅದನ್ನೇ ಶಿವ ಮೆಚ್ಚೋದು. ಹೀಗೆ ಸಂಸ್ಕಾರಹೀನವಾಗಿ ನುಡಿಯೋದು ನಡೆಯೋದು ಮಾಡಿದ್ರೆ ಇಹಾನು ಮೆಚ್ಚಲ್ಲ, ಪರಾನು ಮೆಚ್ಚಲ್ಲ. ನನ್ನ ನಡೆನ ನನ್ನ ನುಡಿನ ಯಾವ ಇಹಾನು ಯಾವ ಪರಾನೋ ಮೆಚ್ಚೋದ್ ಬೇಕಾಗಿಲ್ಲ. ಆದ್ರಿಂದ ನನ್ನ ಶಿರಕ್ಕೆ ಯಾವ ಮುಕುಟ ಮಣಿನೂ ಬರೋದಿಲ್ಲ. ಬೇರೆಯವ್ರ ಮೆಚ್ಚುಗೆಯಲ್ಲಿ ಬದುಕೋದು ನನಗ್ ಬೇಕಾಗಿಲ್ಲ. ನನ್ನ ಆತ್ಮತೃಪ್ತಿಗೆ, ನನ್ನ ಸಂತೋಷಕ್ಕೆ ಬದುಕಬೇಕು. ನಾನು ಹಾಗೆ ಬದುಕ್ತಿದ್ದೀನಿ ಕೂಡ. ನಾಗರಾಣಿ, ಅವ್ರ ಜೊತೆ ಸಂವಾದಕ್ಕೆ ಇಳಿಯೋದು ಮೂರ್ಖತನ. ನಮ್ಮ ಸಮಯನ ವ್ಯರ್ಥ ಮಾಡ್ಕೊಳ್ಳೋದು ಬೇಡ. ನಡಿ, ನಮ್ಮ ಕರ್ತವ್ಯವನ್ನು ನೋಡ್ಕೊಳ್ಳೋಣ. ನಾಗರಾಜ, ಅದಕ್ಕೂ ಮುಂಚೆ ಅವಳಿಂದ ನನಗೊಂದು ವಿಷಯ ತಿಳಿಯಬೇಕು. ಅದನ್ನ ನಾಗರಾಜನ ಹತ್ರ ಯಾಕೆ ಕೇಳ್ತಾ ಇದ್ಯಾ? ನನ್ನನ್ನು ಕೇಳು. ನಿನಗೆ ಯಾವುದೇ ಅನುಮಾನ ಇದ್ರೂ ಪರಿಹಾರ ಮಾಡ್ತೀನಿ. ಯಾಕಂದ್ರೆ ಅನುಮಾನ ತುಂಬಿರೋ ಮನಸ್ಸು ಪ್ರಶಾಂತವಾಗಿ ಇರೋದಿಲ್ಲ. ನಾನು ನಿಮ್ಮ ಹಿತೇಶಿ, ನಿಮ್ಮ ಸಾವನ್ನ ಬಯಸೋಳು. ಕ್ಷಮೆ ಇರಲಿ ನಾಗರಾಜ. ನೀವಾಗಲೇ ಹೇಳ್ದಾಗೆ ನನ್ನ ಹಿಡಿತದಲ್ಲಿ ನನ್ನ ನಾಲ್ಗೆ ಇರೋದಿಲ್ಲ. ಅದಕ್ಕೆ ಹೀಗೆ ಹೇಗೆಗೋ ಹೊರಳಾಡುತ್ತೆ. ನಾನು ನಿಮ್ಮ ಸಾವನ್ನ ಬಯಸೋಳಲ್ಲ, ನಿಮ್ಮ ಸಂತೋಷನ ಬಯಸೋಳು. ಹಾ ನಾಗರಾಣಿ, ನೀವೇನೋ ನನ್ನಿಂದ ತಿಳ್ಕೊಬೇಕಂದ್ರಲ್ಲ, ಏನದು? ನಾನು ಸತ್ತು ಬದುಕಿದ್ದು ನಿನಗೆ ಹೇಗೆ ಗೊತ್ತು? ನೀನು ಸತ್ತು ಬದುಕಿರೋದು ಮಾತ್ರ ಅಲ್ಲ, ನಿನ್ನ ಬಗ್ಗೆ, ನಿನ್ನ ವಂಶದ ಬಗ್ಗೆ ನನಗೆ ಹೆಜ್ಜೆ ಹೆಜ್ಜೆಗೂ ಗೊತ್ತು, ಅಣು ಅಣುನೂ ಗೊತ್ತು. ಅಂದ್ರೆ ನೀನು ನಿನ್ನ ಸೂಕ್ಷ್ಮಮತಿನ ಮೆಚ್ಚಲೇಬೇಕು ನಾಗರಾಜ. ಬರೀ ನನ್ನ ಮಾತಿಂದ ನಾನು ಯಾರು ಅನ್ನೋದನ್ನ ತಿಳ್ಕೊಂಡ್ಬಿಟ್ಟಿಯಲ್ಲ. ನೀನು ತಕ್ಷಕ ಲೋಕದ ಯುವರಾಣಿ
ಊರ್ಮಿಳನ? ಹೌದು ಹೌದು ಹೌದು, ನಾನೇ ತಕ್ಷಕ ನಾಗಲೋಕದ ಯುವರಾಣಿ ಊರ್ಮಿಳ. ನಿಮ್ಮ ಸಾವನ್ನ ನನ್ನ ಕಣ್ಣಾರೆ ನೋಡೋದಿಕ್ಕೆ ಕಾಯ್ತಾ ಇರೋ ನಾಗಿಣಿ. ನನ್ನನ್ನ ಅಷ್ಟು ಭಯ ಭಕ್ತಿಯಿಂದ ನೆನೆಸ್ಕೊಂಡು ಈ ಕಾಡೆಲ್ಲ ಹುಡುಕ್ತಾ ಇದ್ರಿ ಅಲ್ವಾ? ಅದಕ್ಕೆ ನನ್ನ ದರ್ಶನ ಕೊಟ್ಟು ನಿಮ್ಮ ಜನ್ಮನ ಪಾವನ ಮಾಡೋಣ ಅಂತ ಬಂದೆ. ಏಯ್ ತಕ್ಷಕ ಲೋಕದ ನಾಗಿಣಿ, ನಿನಗ್ ಬದುಕಬೇಕು ಅಂತ ಆಸೆ ಇದ್ರೆ ನನ್ನ ಮಗಳ ತಂಟೆಗೆ ಬರದೆ ಅವಳನ್ನ ಅವಳ ಪಾಡಿಗೆ ಬಿಟ್ಟು ನಿನ್ನ ಲೋಕವನ್ನ ಹೋಗಿ ಸೇರ್ಕೋ. ನನ್ನ ಸಾವಿನ ಬಗ್ಗೆ ನೀವ್ ಮಾತಾಡ್ತಾ ಇದ್ದೀರಾ? ನಿಮಗೆ ಬದುಕಬೇಕು ಅನ್ನೋ ಆಸೆ ಇದ್ರೂ ಸಹ ನಾನಿವತ್ತು ನಿಮ್ಮನ್ನ ಬದುಕೋದಕ್ಕೆ ಬಿಡೋದಿಲ್ಲ. ನಿಮ್ಮಿಬ್ಬರ ಸಾವು ನನ್ನ ಕೈಯಲ್ಲೇ. ಈ ನಿನ್ನ ನಗು ಸಾಯ್ತಾ ಇದ್ದೀನಿ ಅನ್ನೋ ದುಃಖಕ್ಕ ಅಲ್ಲ, ನಿನ್ನ ಸಾವು ಎದುರಿಗೆ ನಿಂತಿದ್ರು ಸಹ ಉತ್ತರತನದಿಂದ ಮಾತಾಡ್ತಿದ್ಯಲ್ಲ ಅದಕ್ಕೆ. ಏನು? ನನ್ನ ಸಾವು ನಿನ್ನ ಕೈಯಲ್ಲ? ಈ ತಕ್ಷಕ ನಾಗಲೋಕದ ಶಕ್ತಿ ಏನು ಅಂತ ನಿಮ್ಮ ಕುಲಕ್ಕೆ ಇನ್ನೂ ಗೊತ್ತಿಲ್ಲ, ಅದಕ್ಕೆ ಹೀಗೆ ಮಾತಾಡ್ತಿದ್ಯಾ? ನಿನಗೊಂದು ವಿಷಯ ನೆನಪಿಸ್ತೀನಿ, ಕೇಳು. ವಾಸುಕಿ ಕುಲಕ್ಕಿಂತ ತಕ್ಷಕ ಕುಲದ ಶಕ್ತಿನೇ ಮೇಲು. ಹಾಗೆ ವಾಸುಕಿ ಕುಲಕ್ಕಿಂತ ತಕ್ಷಕ ಕುಲನೇ ಶ್ರೇಷ್ಠಕ್ಕೆ ಶ್ರೇಷ್ಠ. ಸುಳ್ಳು ಸುಳ್ಳು ಸುಳ್ಳು. ಏನಾಗಿನಿ, ನೀನು ಕೂಡ ನಮ್ಮ ಕುಲದವಳು ಅನ್ನೋ ಒಂದೇ ಒಂದು ಅನುಕಂಪದಿಂದ ನಿನಗೆ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟೋಗು, ನಿನ್ನ ಪ್ರಾಣವನ್ನ ಉಳಿಸ್ಕೋ. ಹಿಂದೆ ಹೋದ್ರೆ ನನ್ನ ಕಾರ್ಕೋಟಕಕ್ಕೆ ನಿನ್ನ ವಂಶದ ರಾಜ, ಆ ತಕ್ಷಕ ರಾಜ ಕೂಡ ನಿನ್ನ ಪ್ರಾಣವನ್ನ ಉಳಿಸೋಕೆ ಸಾಧ್ಯವಿಲ್ಲ. ಮುಚ್ಚೋ ಬಾಯಿ. ನಮ್ಮ ಲೋಕಕ್ಕೆ ಸೇರ್ಬೇಕಾಗಿರೋ ನಾಗಮಣಿನ ನಿಮ್ಮ ಲೋಕಕ್ಕೆ ಮೋಸದಿಂದ ತಗೊಂಡು ಹೋದ್ರಿ. ಆ ನಾಗಮಣಿನ ನಿಮ್ಮ ಲೋಕದಲ್ಲಿ ಕಾಪಾಡ್ಕೊಳ್ಳೋ ಯೋಗ್ಯತೆ ನಿಮಗಿರ್ಲಿಲ್ಲ. ಅದಕ್ಕೆ ಅದು ದೂರ್ತರ ಪಾಲಾಯ್ತು. ಹಾಗೆ ಪಾಲಾದ ನಾಗಮಣಿನ ತಂದೆ ತರ್ತೀನಿ ಅಂತ ನಿನ್ನ ಮಗಳು ಈ ಭೂಲೋಕಕ್ಕೆ ಬಂದ್ಲು. ಆದ್ರೆ ಅವಳು ತನ್ನ ಕರ್ತವ್ಯನೇ ಮರೆತು ಅರ್ಜುನ್ ಅನ್ನೋ ನರಮಾನವನ ಮೋಹಕ್ಕೆ ಬಲಿಯಾದ್ಲು. ಅವನನ್ನೇ ಮದ್ವೆ ಆದ್ಲು. ವಾಸ್ತವದಲ್ಲಿ ಆ ಅರ್ಜುನ್ ಕೂಡ ನಾಗಕುಲದವನು. ಈ ವಿಷಯ ಇನ್ನೂ ನಿನ್ ಮಗಳಿಗೆ ಗೊತ್ತಿಲ್ಲ. ಈ ಊರ್ಮಿಳ ತಕ್ಷಕ ಲೋಕದ ಯುವರಾಣಿ. ನಿಮ್ಮ ಕುಲದಿಂದ ಆದ ಒಂದೊಂದು ಅವಮಾನಕ್ಕೂ ಒಂದೊಂದು ಕೃತ್ಯಕ್ಕೂ ಎಣಿಸಿ ಎಣಿಸಿ ಶಿಕ್ಷೆ ಕೊಡ್ತೀನಿ. ನಿಮ್ಮೆಲ್ಲರ ಪ್ರಾಣನ ನಾನೇ ಆಹುತಿ ತಗೊಳ್ತೀನಿ. ಹಾಗೆ ನಾಗಮಣಿನ ನನ್ನ ತಕ್ಷಕ ನಾಗಲೋಕಕ್ಕೆ ತಗೊಂಡು ಹೋಗ್ತೀನಿ. ನಾಗಮಣಿ ನಮ್ಮ ವಂಶದಲ್ಲೇ ಇರ್ಬೇಕು, ನಮ್ಮ ಲೋಕದಲ್ಲೇ ಇರ್ಬೇಕು ಅಂತ ನಮ್ಮ ಕುಲದ ಗುರು ಹಿರಿಯರು ಎಲ್ಲರೂ ಹೇಳಿದ್ದಾರೆ. ಅವರ ಆಸೆನೇ ನನ್ನ ಗುರಿ. ಹಾಗೆ ನಿಮ್ಮ ವಾಸುಕಿ ಕುಲಕ್ಕಿಂತ ನಮ್ಮ ತಕ್ಷಕ ಕುಲವೇ ಶ್ರೇಷ್ಠ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ. ಇದು ಆ ಸೂರ್ಯ ಚಂದ್ರರಷ್ಟೇ ಸತ್ಯ. ಇನ್ನು ನಾಗಮಣಿ ನಿಮ್ಮ ಲೋಕದಲ್ಲಿ ಇಟ್ಕೊಳ್ಳೋ ಯೋಗ್ಯತೆ ನಿಮಗಿಲ್ಲ. ಆ ಪ್ರಯತ್ನ ಕೂಡ ನೀವು ಮಾಡಬೇಡಿ. ನೀವದ್ರಲ್ಲಿ ಸಫಲ ಆಗೋದಿಲ್ಲ. ಏಯ್, ನಿನ್ನ ಭ್ರಮೇಲಿ ನೀನು ಮಾತಾಡ್ತಿದ್ಯಾ, ಆದ್ರೆ ನಿನಗೆ ವಾಸ್ತವ ಗೊತ್ತಿಲ್ಲ. ಏನ್ ವಾಸ್ತವ? ಆ ಪರಶಿವ ನಮ್ಮ ಕುಲದವರಿಗಾಗಿ ತನ್ನ ಆತ್ಮಶಕ್ತಿಯಿಂದ ನಾಗಮಣಿನ ಸೃಷ್ಟಿ ಮಾಡಿದ್ದು. ಆ ಪರಶಿವನೇ ನಾಗಮಣಿನ ನಮ್ಮ ಕುಲದವರಿಗೆ ನೀಡಿದ್ದು. ನಿಮ್ಮ ಈ ಕಟ್ಟುಕತೆನ ನಾನ್ ನಂಬೋದಿಲ್ಲ. ನಿನ್ನನ್ನ ನಂಬಿಸೋ ಅವಶ್ಯಕತೆ ಆಗ್ಲಿ ಅಗತ್ಯವಾಗ್ಲಿ ನಮಗಿಲ್ಲ. ನಾಗರಾಜ, ವಾಸ್ತವನ ಹೇಳಿ ಇವಳಿಗೆ ನಂಬಿಸೋ ಕರ್ಮ ನಮಗಿಲ್ಲ. ಇವಳಿಗೆ ಹೇಳಿದ್ರೆ ಮಾತ್ರ ಅರ್ಥ ಮಾಡ್ಕೊಳ್ಳೋದು. ಹೌದು ನಾಗರಾಣಿ, ನೀನ್ ಹೇಳ್ತಾ ಇರೋದು ಸತ್ಯನೇ.